ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 31/10/2025 ಶುಕ್ರವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳು ಎಷ್ಟರ ಮಟ್ಟಿಗೆ ಲಾಭವನ್ನು ತಂದುಕೊಡ್ತಾ ಇದೆ, ರಾಶಿಯ ರಾಶ್ಯಾಧಿಪತಿ ಗೋಚಾರ ಆಗಿರ್ಬೋದು, ಪರಿಹಾರ ಭಾಗ ಆಗಿರ್ಬೋದು, ಇದೆಲ್ಲ ಯಾವ ರೀತಿಯಾಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಹಾಗೆ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. 31 ಅಕ್ಟೋಬರ್ 2025 ನವಮಿ ತಿಥಿ, ಶುಕ್ಲ ಪಕ್ಷ, ಧನಿಷ್ಠ ನಕ್ಷತ್ರ ಇರುವಂಥದ್ದು. ಅತಿಗಂಡ ಯೋಗ, ವೃದ್ಧಿ ಮತ್ತು ಕೌಲವಕರಣ ಅಂತ ಹೇಳ್ತೀವಿ. ಅದೇ ರೀತಿ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:14 ಸೂರ್ಯೋದಯ ಆಗುವಂಥದ್ದು, 5:52 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ 10:36 12:03 ಅಂತ ಹೇಳ್ತೀವಿ. ಯಮಗಂಡ ಕಾಲ 2:58 4:25 ಇರುವಂಥದ್ದು. ಗುಳಿಕ ಕಾಲ 7:41 9:09. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:40 12:26 ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸಿದ್ದೀರಾ. ಹಾಗೆ ದಿನದ ವಿಶೇಷತೆ ಅಕ್ಟೋಬರ್ ತಿಂಗಳ ಕೊನೆಯ ದಿನ, ಹಾಗೆ ನಾಳಿನ ದಿವಸ ನಾವು ನವೆಂಬರ್ ಮಂತಿಗೆ ಕಾಲಿಡ್ತಾ ಇದ್ದೀವಿ. ನೋಡಿ, ಕ್ಯಾಲೆಂಡರ್ ಅನುಸಾರವಾಗಿ ಅದರ ಒಂದು ತಿಂಗಳಿನ ಅಂತ್ಯ ಅಂತ ಹೇಳ್ತೀವಿ. ಆದ್ರೆ ನಮ್ಮ ತಿಥಿ ಇದರ ವಿಚಾರದಲ್ಲಿ ಮಾಸ ಪ್ರಕಾರ ನೋಡ್ತಾ ಇರ್ತೀವಿ. ಕಾರ್ತಿಕ ಮಾಸ ಇನ್ನು ಒಂದು ಅಮಾವಾಸ್ಯೆ ಬರೋವರೆಗೂ ನಡೀತಾ ಇರತ್ತಂಥದ್ದು. ಸೊ ಆ ವಿಚಾರದಲ್ಲಿ ಯಾವುದೇ ರೀತಿ ಅಷ್ಟೊಂದು ಬದಲಾವಣೆ ಆಗ್ತಾ ಇಲ್ಲ. ಆದ್ರೆ ಬರುವಂತ ಇವತ್ತಿನ ಶುಕ್ರವಾರ ವಿಶೇಷವಾಗಿ ದೇವಿಯ ಅನುಷ್ಠಾನ, ದೇವಿಯ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರ ವಹಿವಾಟುಗಳಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ವಾಹನವನ್ನು ಕೊಳ್ಳಲು, ವಾಹನವನ್ನು ಮಾರಲು ಶುಕ್ರವಾರ ತುಂಬ ಶುಭ ಅಂತ ಹೇಳ್ತೀವಿ. ಅದರಲ್ಲೂ ಈ ಚಿನ್ನ ಬೆಳ್ಳಿ ಖರೀದಿ, ಈ ರೀತಿ ಆಭರಣಗಳ ಖರೀದಿ ಕೂಡ ಇವತ್ತು ಒಳ್ಳೆಯದಾಗಿರುವಂಥದ್ದು. ಆ ವಿಚಾರದಲ್ಲಿ ಇವತ್ತು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ವೀಕ್ಷಕರೇ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿ. ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ರಾತ್ರಿ ವೇಳೆಯಲ್ಲಿ ಇಂದು ನಿಮಗೆ ಹಣದ ಪ್ರಯೋಜನವನ್ನು ಪಡೆಯುವ ಪೂರ್ತಿ ಸಾಧ್ಯತೆ ಹೆಚ್ಚಾಗಿ ಇರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಅಪಾರ ವಿಶ್ವಾಸ ಮತ್ತು ಸುಲಭದ ಕೆಲಸದ ವೇಳಾಪಟ್ಟಿ. ಇಂದು ನಿಮಗೆ ವಿಶ್ರಾಂತಿ, ಸಾಕಷ್ಟು ಸಮಯ ಸಿಗುವಂಥದ್ದು. ಅದರಿಂದ ನಿಮಗೆ ಒಂದು ನೆಮ್ಮದಿಯಾಗಿರುವಂಥ ದಿನ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಆರಾಮವಾಗಿರಬೇಕು ಹಾಗೂ ನಿಕಟ ಸ್ನೇಹಿತರು ಮತ್ತು ಕುಟುಂಬದ ಎಲ್ಲ ಸದಸ್ಯರುಗಳು ಸಂತೋಷವಾಗಿರಿಸಲು ಪ್ರಯತ್ನಿಸಬೇಕು. ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಿದ್ದಾಗ ಮಾತ್ರ ಮಾನಸಿಕ ಮತ್ತು ನೈತಿಕ ಶಿಕ್ಷಣ ಜೊತೆಗೆ ದೈಹಿಕ ಶಿಕ್ಷಣವನ್ನು ತೆಗೆದುಕೊಳ್ಳಿ. ಅದರಿಂದ ನಿಮ್ಮ ಕ್ರಿಯಾತ್ಮಕ ಶಕ್ತಿ ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ನಗು ನಿಮ್ಮ ಒಂದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿರೋದ್ರಿಂದ ಮನಸ್ಫೂರ್ತಿಯಾಗಿ ನಕ್ಕುಬಿಡಿ ಮತ್ತು ನಿಮ್ಮ ಹಣದ ಒಂದು ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ. ಇದರೊಂದಿಗೆ ನೀವು ದಾನವನ್ನು ಸಹ ಮಾಡಬಹುದು, ಅದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ತಿಳಿಯೋಣ. ಧ್ಯಾನ ಮತ್ತು ಯೋಗವನ್ನು ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳಿಗಾಗಿ ಆಚರಿಸಬೇಕು. ನೀವು ಅವಾಸ್ತವಿಕ ಯೋಜನೆ ಹಣದ ಕೊರತೆಗೆ ಕಾರಣವಾಗಬಹುದು. ವೀಕ್ಷಕರೇ, ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರದ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ನಾವು ಪ್ರಶ್ನೆನ ತಗೊಳ್ತಾ ಇದ್ದೀವಿ. ವೀಕ್ಷಕರು ನಮಗೆ ಕಳುಹಿಸಿರುವಂತಹ ವಾಟ್ಸಪ್ನಲ್ಲೇ ನಮಗೆ ಬಂದಿರುವಂತಹ ಪ್ರಶ್ನೆಗಳಿಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾರೆ. ಗುರುಜಿ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಗುರುಜಿ ವಿಕ್ರಾಂತ್ ಪಾಟೀಲ್. ಓಕೆ. ಇವರ ಜನ್ಮ ದಿನಾಂಕ 4/3/2000. ಹಾಗೆ ಜನ್ಮಸ್ಥಳ 3:30 PM ಓಕೆ. 4/3/2000. ಓಕೆ. ಜನ್ಮ ಸಮಯ 3:30 PM ಹಾಗೆ ಜನ್ಮಸ್ಥಳ ಜೈಪುರ್ ಅಂತ ಹೇಳ್ತಾ ಇದ್ದಾರೆ. ಜೈಪುರ್. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಈಗ
ಪ್ರೆಸೆಂಟ್ ಜಾಬಲ್ಲಿ ಇದ್ದಾರಂತೆ. ಬಟ್ ಅವ್ರಿಗೆ ಅದು ಸೂಟ್ ಆಗ್ತಾ ಇಲ್ಲ, ಅದೇನು ನಮಗೆ ತಿಳಿಸಿಲ್ಲ. ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ, ಬಟ್ ಅದರಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅಂತ ಏನು ತಿಳಿಸಿಲ್ಲ. ಬಟ್ ಜಾಬ್ ಚೇಂಜಿಂಗ್ ಮತ್ತು ಕರಿಯರ್ ಇನ್ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ನೋಡಿ ವಿಕ್ರಾಂತ್ ಪಾಟೀಲ್ ಯಾರು ಕಳಿಸಿದ್ದಾರೆ. ಸೊ ಅವರ ಜಾತಕದ ವಿಚಾರವಾಗಿ ನೋಡೋದಾದರೆ ಮಂಗಳವಾರ ಹುಟ್ಟಿರುವಂಥದ್ದು, ಪೂರ್ವ ಭಾದ್ರಪದ ನಕ್ಷತ್ರ ಇವ್ರದ್ದು. ತುಂಬ ವಿಶೇಷವಾಗಿ ನಕ್ಷತ್ರ ಅನುಸಾರವಾಗಿ ಪೂರ್ವ ಭಾದ್ರಪದ ಗುರುವಿನ ನಕ್ಷತ್ರ ಅಂತ ಹೇಳ್ತೀವಿ, ಅದರಲ್ಲೂ ಮೀನರಾಶಿ. ಸೊ ಇಲ್ಲೇನಾಗುತ್ತೆ, ಸಿಂಹ ಲಗ್ನದ ಜಾತಕ ಇವ್ರದ್ದು. ಯಾರ್ದು ಈ ಒಂದು ಜಾತಕದಲ್ಲಿ ಈಗ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಸ್ವಲ್ಪ ಮೀನರಾಶಿಯವರ ವಿಚಾರವಾಗಿ ಎಲ್ಲೆಲ್ಲಿ ಸಾಡೆ ಸಾತಿ ನಡೀತಾ ಇದೆ, ಅವರಿಗೆ ಸ್ವಲ್ಪ ಸಮಯ ನಿಧಾನವಾಗಿರುವಂಥದ್ದು. ಸೊ ಅದು ಒಂದು ಅಡಚಣೆ ಇವರ ಜಾತಕದಲ್ಲಿ ಇದೆ. ಅದರ ಜೊತೆಯಲ್ಲಿ ನಾವು ದಶಾಭುಕ್ತಿ ಅಂತ ಹೇಳ್ತೀವಿ, ಬುಧ ಮಹಾದಶನಲ್ಲಿ ಸೂರ್ಯ ಅಂತರ್ದಶ ನಡೀತಾ ಇರೋದ್ರಿಂದ ಅಷ್ಟೊಂದು ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದು ಕೂಡ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಅದಲ್ಲಿರೋ ಇವ್ರಿಗೇನಾದ್ರು ಜಾಬ್ ಚೇಂಜು ಆ ರೀತಿ ಮಾಡಬೇಕಂದ್ರೆ ಬರುವ ಮಾರ್ಚ್ 2026ರಲ್ಲಿ ತುಂಬ ಚೆನ್ನಾಗಿದೆ. ಮತ್ತು 10ನೇ ಮನೆಯಲ್ಲಿ ಏನಾಗುತ್ತೆ ಅಂದರೆ, 10ನೇ ಮನೆ ಅಧಿಪತಿ ಶುಕ್ರ ಕೂಡ ಅಷ್ಟಮ ಸ್ಥಾನದಲ್ಲಿ, ಅದು ಕೂಡ ಚಂದ್ರನ ಜೊತೆಗೆ ಇರುವಂಥದ್ದು. ಈ ಇರುವಂಥ ಕೆಲಸದಲ್ಲಿ ಅಡಚಣೆ, ಮತ್ತು ಚಂದ್ರ ಮತ್ತು ಸೂರ್ಯನ ಒಂದೇ ಡಿಗ್ರಿಯಲ್ಲಿ ಇರುವಂಥದ್ದು ಇವ್ರ ಜಾತಕದಲ್ಲಿ. ಯಾರ ಜಾತಕದಲ್ಲಿ ಚಂದ್ರ ಸೂರ್ಯ ಒಟ್ಟಿಗೆ ಇರ್ತಾರೋ ಅವ್ರು ಅಮಾವಾಸ್ಯೆ ದಿನ ಹುಟ್ಟಿರುವಂಥದ್ದು. ಅಮಾವಾಸ್ಯೆಯಲ್ಲಿ ಹುಟ್ಟಿದಾಗ ಏನಾಗುತ್ತೆ, ಎನರ್ಜೀಸ್ ಕಮ್ಮಿ ಇರುತ್ತೆ, ಕೆಲಸ ಮಾಡೋದ್ರ ಕಡೆ ಇಂಟ್ರೆಸ್ಟ್ ಇರಲ್ಲ. ಚಂದ್ರ ಒಂದು ಮನಸ್ಕಾರಕ, ಚಂದ್ರೋ ಮನಸ್ಸೋ ಜಾತಃ ಅಂದಂಗೆ ಆ ಮನಸ್ಸು ಅವರಲ್ಲಿ ತೊಡಗೋದಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ. ಇದು ಕೂಡ ಸಮಸ್ಯೆ ಇವ್ರಿಗೆ ಕಾಡ್ತಾ ಇರುತ್ತೆ. ಮಾರ್ಚ್ವರೆಗೂ ವೇಟ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಬಲಗೆ ಒಂದು ಉಂಗುರದ ಬೆರಳಲ್ಲಿ ಆದಷ್ಟು ಯೋಗಕಾರಕ ಗ್ರಹವಾದ ಮಂಗಳನ ಒಂದು ಹವಳವನ್ನು ಧರಿಸುವಂಥದ್ದು ತುಂಬ ಒಳ್ಳೆಯದು. ಮತ್ತು ಮೂವ್ ಆನ್ ಫೈಂಡ್ ಡಿವೈನ್ ಜಾಬ್ ಅಂತ ಇದೊಂದು ಸ್ವಿಚ್ ವರ್ಡ್ ಅಂತ ಹೇಳ್ತೀವಿ. ಆ ಸ್ವಿಚ್ ವರ್ಡನ್ನು ಹೇಗೆ ಮಾಡಬೇಕು ಅಂತಂದರೆ, ಅವರು ಒಂದು ಯೆಲ್ಲೋ ಕಲರ್ ಪೇಪರಲ್ಲಿ ಅದನ್ನ ಬರೀಬೇಕು, ಮೂವ್ ಆನ್ ಫೈಂಡ್ ಡಿವೈನ್ ಜಾಬ್ ಅಂತ. ಅಂದರೆ ದೇವರ ಒಂದು ಸ್ತೋತ್ರ ಅಲ್ದಿರ ಈ ಥರ ಒಂದು ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿದಾಗ ಅವ್ರಿಗೆ ಇನ್ನೂ ಒಳ್ಳೇದಾಗುತ್ತೆ. ಅಂದರೆ ಅವ್ರಿಗೆ ಇಷ್ಟ ಇರುವಂಥ ಕೆಲಸ ಬೇಗ ಸಿಗುತ್ತೆ. ಗುರುಜಿ, ಆ ಶೀಟ್ ಮೇಲೆ ಅದನ್ನು ಬರೆದು ಏನು ಮಾಡಬೇಕು ಅವರು? ಅಷ್ಟೇ, ಅವರು ಆ ಶೀಟ್ ಮೇಲೆ ಬರೆದು ಅವ್ರ ತಲೆದಿಂಬಿನ ಕೆಳಗಡೆ ಆದರೂ ಇಟ್ಕೋಬಹುದು, ಅಥವಾ ವರ್ಕ್ ಟೇಬಲ್ ಮೇಲೆ ಆದರೂ ಸ್ಟಿಕ್ ಮಾಡ್ಬೋದು. ಅದನ್ನು ಬರಿಬೇಕು. ಬರೆಯಲು ಇಷ್ಟೇ ನಿಯಮ, ಅದನ್ನು ದಿನಾಲು ಒಂದೇ ಸಮಯದಲ್ಲಿ ಬರಿಬೇಕು. ಉದಾಹರಣೆಗೆ ಇವತ್ತಿನ ಒಂದು ಬೆಳಗಿನ ಜಾವ 8 ಗಂಟೆಗೆ ಬರೆದ್ರೆ, ನಾಳೆನೂ ಅದೇ ಸಮಯದಲ್ಲಿ ಒಂದೇ ಲೈನನ್ನು ಬರೆದು ಯೆಲ್ಲೋ ಕಲರ್ ಪೇಪರಲ್ಲಿ ಬರೆದ್ರೆ ಅದು ಬೇಗ ಫಲಿಸುತ್ತೆ. ಓಕೆ, ಎಷ್ಟು ದಿನ ಬರಿಬೇಕಂತ ಏನಾದರೂ? 21 ಡೇಸ್ ಇದನ್ನ ಬರಿಬೇಕು. ಮೂವ್ ಆನ್ ಫೈಂಡ್ ಡಿವೈನ್ ಜಾಬ್ ಅಂತ ಕ್ಯಾಪಿಟಲ್ ಲೆಟರ್, ಎಲ್ಲ ಲೆಟರ್ಸಲ್ಲೂ ಕ್ಯಾಪ್ಸಲ್ಲಿ ಇರಬೇಕು, ಇಂಗ್ಲೀಷಲ್ಲಿ ಬರೆಯುವಂಥದ್ದು. ಸೊ ನಮಗೆ ವಿಕ್ರಾಂತ್ ಪಾಟೀಲ್ ಅವರು ಪ್ರಶ್ನೆಯನ್ನು ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಸಹ ಇದೇ ರೀತಿಯಾಗಿ ನಮ್ಮ ವಾಟ್ಸಪ್ ನಂಬರ್ 2 ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕೆಳಗಡೆ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ನೀವು ಕಳುಹಿಸ್ಬೋದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಲಾಸ್ಟ್ 777 ನಂಬರ್ ಏನಿದೆ ಆ ನಂಬರ್ಗೆ ಕಾಲ್ ಮಾಡಿ ಗುರೂಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ, ಗುರೂಜಿ ಈಗ ದಿನದ ರಾಶಿ ಭವಿಷ್ಯದ ಕಡೆ ಗಮನ ಹರಿಸೋಣ. ತುಲಾ ರಾಶಿ ಬಗ್ಗೆ ನೋಡಬೇಕಿತ್ತು. ಎಣ್ಣೆಯುಕ್ತ ಮಸಾಲೆಯುಕ್ತ ಆಹಾರ ತಪ್ಪಿಸಿ, ಮನೆಯ ಆಹಾರ ತುಂಬ ಒಳ್ಳೆಯದು. ಮತ್ತು ಮನೆಯಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಸರಕುಗಳು ಕೆಟ್ಟು ಹೋಗುವ ಕಾರಣದಿಂದ ನಿಮ್ಮ ಹಣ ಹೆಚ್ಚಾಗಿ ಖರ್ಚಾಗುವಂಥ ದಿನ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಇಂದು ಚೆನ್ನಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿ. ಒತ್ತಡದ ದಿನದ ಹೊರತಾಗಿಯೂ ನಿಮ್ಮ ಚೈತನ್ಯ ಮರಳಿ ಪಡೆಯಲು ಸಾಧ್ಯವಾಗುವಂಥ ಒಂದು ಒಳ್ಳೆಯ ದಿನ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ವಿಚಾರವಾಗಿ ನೀವು ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲುವಂಥದ್ದು, ನಿಮ್ಮ ತಿಳಿದ ಜನರ ಮೂಲಕ ಹೊಸ ಆದಾಯ ಮೂಲಗಳು ಕಂಡುಬರುವಂಥ ಒಂದು ಶುಭ ದಿನ. ಧನುರಾಶಿಯ ಬಗ್ಗೆನೂ ಕೂಡ ನೋಡಬೇಕಿತ್ತು ಗುರೂಜಿ, ನೋಡ್ಬಿಡೋಣ. ಧನುರಾಶಿ, ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು, ಅದರಿಂದ ಒಳ್ಳೆಯದಾಗುತ್ತೆ. ಸೊ ಮುಂದಿನ ರಾಶಿ ಕುಂಭರಾಶಿ. ಸಂಗಾತಿಯೊಡನೆ ಸ್ವಲ್ಪ ಸಮಯ ಕಾಲ ಕಳೆಯುವ ಒಂದು ಒಳ್ಳೆಯ ಸಮಯ. ಒಂದು ಚಲನಚಿತ್ರ ನೋಡುವಂಥದ್ದು, ಒಂದು ಇಷ್ಟವಾದ ಸಂಗೀತವನ್ನು ಕೇಳುವಂಥದ್ದು ನಿಮಗೆ ಅದ್ಭುತವಾದ ಮನಸ್ಥಿತಿಯಲ್ಲಿ ಇರಿಸುತ್ತದೆ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಕುಡಿಯುವಾಗ ಮತ್ತು ತಿನ್ನುವಾಗ ಎಚ್ಚರಿಕೆಯಿಂದಿರಿ. ಅಸಡ್ಡೆ ತೋರಿದರೆ ನಿಮಗೆ ಅನಾರೋಗ್ಯ ತರಬಹುದು. ಮತ್ತು ಅತಿಯಾಗಿ ತಿನ್ನೋದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ಶುಕ್ರವಾರದ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದೀರಾ. ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರೂಜಿ ಮತ್ತೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಜಿನೇಶ್. ಜನ್ಮ ದಿನಾಂಕ ತಿಳಿಸ್ಲಾ ಗುರೂಜಿ? 21/9/89. ಜನ್ಮ ಸಮಯ 3:35 PM ಹಾಗೆ ಜನ್ಮಸ್ಥಳ ಪಾಟ್ನಾ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ಬಂದು ಕರಿಯರ್, ಬಿಸ್ನೆಸ್, ಸಕ್ಸಸ್, ಗ್ರೋತ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ.
ನೋಡಿ ಇವ್ರದ್ದು ಜಿನೇಶ್ ಯಾರು ಕಳಿಸಿದ್ದಾರೆ, ಹುಟ್ಟಿರುವಂಥ ವಾರ ಬಂದು ನೋಡಿದ್ರೆ ಶುಕ್ರವಾರ, ಉತ್ತರ ಫಾಲ್ಗುಣಿ ನಕ್ಷತ್ರ ಇವ್ರದ್ದು. ಮತ್ತು ರಾಶಿಯಲ್ಲಿ ನೋಡೋದಾದ್ರೆ ಕನ್ಯಾ ರಾಶಿ. ಇವರಿಗೆ ಕುಂಭಲಗ್ನ ಜಾತಕ. ಅಷ್ಟಮದಲ್ಲಿ ಸುಮಾರು ಗ್ರಹಗಳಿದ್ದಾವೆ. ಅಷ್ಟಮದಲ್ಲಿ ಯಾರಿಗೆ ಗ್ರಹಗಳು ಜಾಸ್ತಿ ಇರುತ್ತೋ ಅವರು ಒಂದು ಜೀವನದಲ್ಲಿ ಡೌನ್ಫಾಲ್ ಅಂತ ಜಾಸ್ತಿ, ಅಂದರೆ ತುಂಬ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ, ಎಫರ್ಟ್ ತಕ್ಕಂಗೆ ಅವರಿಗೆ ರಿಸಲ್ಟ್ಸೇ ಬರೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇವ್ರ ದಶಾಭಕ್ತಿ ಕೂಡ ಇವರಿಗೆ ಸಪೋರ್ಟ್ ಇಲ್ಲ, ಅದು ಒಂದು ಇವರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ರಾಹು ದಶೆ ನಡೀತಿದೆ, ರಾಹು ದಶೆ ಅಂತ್ಯ ಭಾಗದಲ್ಲಿ ಬಂದಿದ್ದಾರೆ. ಇನ್ನು ಮುಂದೆ ಬರುವಂಥದ್ದು ಗುರು ಮಹಾದಶೆ ಅಂತ ಹೇಳ್ತೀವಿ. ಗುರು ದಶೆನಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಆಗುವಂಥದ್ದು. ಆ ಗುರುವಿನ ಒಂದು ದಶ ಕಾಲದಲ್ಲಿ ಜನವರಿ 2026 ಬರ್ತಾ ಇದೆ. ಸೊ ಇವರಿಗೆ ಸಕ್ಸಸ್ ಆಗಿರ್ಬೋದು, ಚೇಂಜ್ ಆಗಿರ್ಬೋದು. ಯಾಕಂದರೆ ಗುರು ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಆಗುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಪಾಸಿಟಿವ್ ರೇ ಆಫ್ ಹೋಪ್ ಅಂತ ವಿಚಾರದಲ್ಲಿ ಅನುಕೂಲತೆ ಹೆಚ್ಚಾಗುತ್ತೆ. ವೆಯ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಬರುವಂಥ ಒಂದು ದಿನಗಳಲ್ಲಿ ಆದಷ್ಟು ಈಗ ನಡೀತಿರುವಂಥ ಒಂದು ದಶಾಭುಕ್ತಿ ಅನುಸಾರವಾಗಿ ರಾಹುವಿಂದ ಗುರುವಿಗೆ ಎರಡೂ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಇವರಿಗೆ ಕೆಲಸ ಕೊಡ್ತಾ ಇರೋದ್ರಿಂದ, ಅಂದರೆ ಇವರಿಗೆ ಫಲಗಳು ಕೊಡ್ತಾ ಇರೋದ್ರಿಂದ ಇವರು ಆದಷ್ಟು ರಾಹು ಗುರು ಸಂಧಿ ಶಾಂತಿ ಅಂತ ಬರುತ್ತೆ, ಇದನ್ನು ದೇವಸ್ಥಾನದಲ್ಲಿ ಸಂಬಂಧಪಟ್ಟಂಥದ್ದು ಅಥವಾ ನದಿ ತೀರದಲ್ಲಿ ರಾಹು ಗುರು ಸಂಧಿ ಶಾಂತಿ ಮಾಡಿಕೊಂಡ್ರೆ ಅದು ಒಂದು ಜನವರಿ ತಿಂಗಳಿಂದ ಪ್ರಾರಂಭ ಆಗುವಂಥದ್ದು. ಆ ದಶೆಯ ಒಳ್ಳೆಯ ಫಲಗಳು ಸಿಗುತ್ತೆ. ಇವರು ಏನೇನು ಪ್ರಶ್ನೆ ಕೇಳಿದ್ರು, ಗ್ರೋತ್ ಆಗಿರ್ಬೋದು, ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಅದೆಲ್ಲ ಅನುಕೂಲತೆ ಗುರು ದಶೆನಲ್ಲಿ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಅವರಿಗೆ ಫಲ ಲಭಿಸುತ್ತಮ್ಮ. ಜಿನೇಶ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ, ಸಂಚಿಕೆಯನ್ನ ವೀಕ್ಷಿಸ್ತಾ ಇದ್ರೆ ಇದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಹಾಗೆ ಪರಿಹಾರ ಭಾಗವಾಗಿ ಎಲ್ಲದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಮಕರ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳು ಇನ್ನೇನು ಬಂತು. ಸೊ ನಾಳೆನೇ ನವೆಂಬರ್ ತಿಂಗಳು, ಏನು ಪ್ರಾರಂಭದ ಮೊದಲನೇ ಹಂತ ಏನಿದೆ, ಸೊ ತಿಂಗಳ ಮೊದಲನೇ ದಿನ ಅಥವಾ ತಿಂಗಳ ಪೂರ್ತಿ ನಿಮಗೆ ಎಷ್ಟರ ಮಟ್ಟಿಗೆ ಲಾಭಗಳು ನಷ್ಟಗಳು ನವೆಂಬರ್ ಮಂತ್ನಲ್ಲಿ ಇದೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಗುರೂಜಿ, ಮಕರ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ತಿಳಿಸ್ತಾ ಇದೆ? ನೋಡಿ, ಮಕರ ರಾಶಿಯವರಿಗೆ ಮೊದಲೇದಾಗಿ ಹೇಳ್ಬೇಕಂದ್ರೆ ತಾತ್ಕಾಲಿಕವಾಗಿ ಇವ್ರಿಗೂ ಕೂಡ ವಿಶೇಷವಾಗಿ ಒಂದು ಗುರು ಶನಿನ ಗೋಚಾರ ಫಲ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ನೋಡಿದ್ರೆ ಗುರುಬಲ ಉತ್ಪತ್ತಿ ಆಗ್ತಾ ಇರೋದಂಥದ್ದು ತುಂಬ ಒಳ್ಳೇದಂತ ಹೇಳ್ತೀವಿ. ರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲ ಬರ್ತಾ ಇದೆ. ಮತ್ತು ಒಂದು ವಿಶೇಷ ಒಂದು ಯೋಗ, ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಸಕಲ ಭಾಗ್ಯಗಳು ಕೂಡ ದೊರೆಯುವಂಥದ್ದು ಆಗಿರುವಂಥದ್ದು. ಮತ್ತು ಗುರು ಭಗವಾನರು ಸಪ್ತಮ ಸ್ಥಾನದಲ್ಲಿದ್ದಾಗ ಕೇಂದ್ರ ಭಾವ ಅಂತ ಹೇಳ್ತೀವಿ, ಗುರು ಭಗವಾನರ ದೃಷ್ಟಿ ಬೀಳುವಂಥದ್ದು, ಲಾಭಕ್ಕೆ ದೃಷ್ಟಿ ಬೀಳುವಂಥದ್ದು, ಮತ್ತು ರಾಶಿಯಿಂದ ತೃತೀಯ ಭಾವಕ್ಕೆ ದೃಷ್ಟಿ ಬೀಳುವಂಥದ್ದು ಒಂದು ಒಳ್ಳೆ ಶುಭ ವಿಚಾರ ಅಂತ ಹೇಳ್ತೀವಿ. ಇದು ಮೇ 2026 ನಂತರ ಬರುವಂಥ ಗುರುಬಲಕ್ಕೆ ಇದೊಂದು ಟ್ರೈಲರ್ ಥರ ಅಂತ ಅನ್ಕೋಬೋದು. ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳು ಮೇ ತಿಂಗಳಲ್ಲಿ ಏನು ಆಗುತ್ತೋ ಅದರ ವಿಚಾರವಾಗಿ ಒಂದು ರೆಸೊಲ್ಯೂಷನ್ ಅನ್ನು ಕೂಡ ಮಾಡ್ಕೋಬೋದು. ಅಂದರೆ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಅಂತ ಒಂದು ನೋಟ್ ಡೌನ್ ಮಾಡಿಕೊಂಡು ಮೇ ತಿಂಗಳ ನಂತರ ಅದು ಕಾರ್ಯಸಾಧ್ಯತೆ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಇನ್ನು ರಾಶಿಯಾಧಿಪತಿ ವಕ್ರಿಯಾಗಿ 3ನೇ ಮನೆಯಲ್ಲಿ, ಅಂದರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ತೃತೀಯ ಭಾವದಲ್ಲಿ ರಾಶಿಯಾಧಿಪತಿ ಇರೋದ್ರಿಂದ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲನೂ ಧೈರ್ಯವಾಗಿ ಮುನ್ನುಗ್ತೀರಾ. ಆದರೆ ಸ್ವಲ್ಪ ಕೆಲಸ ಕಾರ್ಯಗಳು ಇವರಿಗೆ ನಿಧಾನವಾಗುತ್ತೆ. ಇದು ಒಂದು ಶನೇಶ್ವರನ ಫಲದಿಂದ ಹೇಳ್ಬೋದು. ಇನ್ನು ಉಳಿದಂತೆ ಮಂಗಳ ಗ್ರಹ ಲಾಭಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಇರುವಂಥದ್ದು ಒಳ್ಳೆಯ ಯೋಗ ಸೃಷ್ಟಿ ಮಾಡ್ತಿದೆ. ಬಂಧು ಮಿತ್ರರಿಂದ ಲಾಭ, ಸ್ನೇಹಿತರಿಂದ ಲಾಭ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ, ಒಳ್ಳೆಯ ಯಶಸ್ಸು ಸಿಗುವಂಥದ್ದು, ಇದೊಂದು ಸಕಾರಾತ್ಮಕ ವಿಚಾರನೇ ಸರಿ. ಮತ್ತು ನಿಮ್ಮ ರಾಶಿಗೆ ಯೋಗಕಾರಕನಾದ ಶುಕ್ರ ಗ್ರಹದ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿರುವಂಥದ್ದು ತುಂಬ ಚೆನ್ನಾಗಿ ಬರುವಂಥದ್ದು. ಏಕೆಂದರೆ ಶುಕ್ರನ ಗೋಚಾರ, ಶುಕ್ರ ಕೂಡ ದಶಮ ಸ್ಥಾನದಲ್ಲಿ ಗೋಚಾರ ಆಗ್ತಿರುವಂಥದ್ದು ಈ ಒಂದು ರಾಶಿಯವರಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಇನ್ನು ಉಳಿದಂತೆ ಸೂರ್ಯ ಭಗವಾನರ ಒಂದು ಗೋಚಾರ, ಅಷ್ಟಮಾಧಿಪತಿಯಾದ ಸೂರ್ಯ ಭಗವಾನರು 17ನೇ ತಾರೀಕು ನಂತರ ಲಾಭ ಸ್ಥಾನದಲ್ಲಿ ಗೋಚಾರವಾಗ್ತಿರುವಂಥದ್ದು, ಅದು ಕೂಡ ಮಿತ್ರನ ಮಂಗಳನ ಮನೆಯಲ್ಲಿ ಗೋಚಾರ, ಇದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. 23ನೇ ತಾರೀಕು ನಂತರ ಬುಧನ ಗೋಚಾರ ಅಂತ ಹೇಳ್ತೀವಿ. ಷಷ್ಠ ಭಾವಕ್ಕೆ, ಷಷ್ಠಿ ಮತ್ತು ಭಾಗ್ಯಾಧಿಪತಿಯಾದ ಗುರು ಲಾಭ ಸ್ಥಾನಕ್ಕೆ ಬರುವಂಥದ್ದು, ಅಂದರೆ ಬುಧ ಲಾಭ ಸ್ಥಾನಕ್ಕೆ ಬರುವಂಥದ್ದು ಒಳ್ಳೆಯದಂತ ಹೇಳ್ತೀವಿ. ಈ ರೀತಿ ಒಂದು ನವಗ್ರಹಗಳ ಗೋಚಾರ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಪ್ರಭಾವ ಬೀರುವಂಥದ್ದಮ್ಮ. ಗುರುಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುವಂಥದ್ದು ಮಕರ ರಾಶಿಯವ್ರ ಮೇಲೆ? ನೋಡಿ, ವಿಸ್ತೃತವಾಗಿ ನೋಡ್ತಾ ಇದ್ವಿ. ನಾವು ಆವಾಗಲೇ ಹೇಳಿದ್ವಿ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಸಪ್ತಮ ಸ್ಥಾನಕ್ಕೆ ಗುರು ಬರೋದ್ರಿಂದ ಸಪ್ತಮ ಸ್ಥಾನ ಅಂದರೆ ದಾಂಪತ್ಯ ಸ್ಥಾನ ಅಂತ ಹೇಳ್ತೀವಿ, ಮತ್ತು ಹೌಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ, ಹೌಸ್ ಆಫ್ ಪಾರ್ಟ್ನರ್ಶಿಪ್ಸ್ ಅಂತ ಹೇಳ್ತೀವಿ. ಮಕರ ರಾಶಿಯವರಿಗೆ ತಾತ್ಕಾಲಿಕವಾಗಿ ಏನಾದರೂ ಮಾಡ್ಕೊಳ್ಳಂಗಿದ್ರೆ ಈ ಒಂದು ಮಾಸದಲ್ಲಿ, ನೀವು ನವೆಂಬರ್ ಮಾಸದಲ್ಲಿ ನಿರ್ಧಾರಗಳನ್ನು ತಗೋಬೋದು, ಒಳ್ಳೆಯದಂತ ಹೇಳ್ತೀವಿ. ಮಂಗಳ ಗ್ರಹರು ಲಾಭಾಧಿಪತಿಯಾಗಿ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಒಂದು ವಿಶೇಷವಾದ ರುಚಕ ಯೋಗ ಅಂತ ಒಂದು ಒಳ್ಳೆಯ ಯೋಗ ಪ್ರಾರಂಭ ಆಗುತ್ತೆ. ಮಂಗಳ ಬಂದು ಈ ಕೋರ್ಟು ಕಚೇರಿ ಭೂಮಿ ಪುತ್ರ ಇರೋದ್ರಿಂದ
ಇರೋದ್ರಿಂದ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಸಕ್ಸಸ್ ಸಿಗುವಂಥದ್ದು, ಆಸ್ತಿಗೆ ಸಂಬಂಧಪಟ್ಟಂಥ ಲಾಭ, ಅಣ್ಣ ತಮ್ಮಂದರಲ್ಲಿ ಒಂದೇನೋ ಕಲಹಗಳಿದ್ರೆ ಕೂಡ ದೂರ ಆಗುವಂಥದ್ದು. ಮತ್ತು ಮಂಗಳ ವ್ಯವಸಾಯ ಮಾಡುವಂಥವರಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ರಿಯಲ್ ಎಸ್ಟೇಟು, ಮೀಡಿಯಾ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇವ್ರದ್ದಾಗಿರುತ್ತೆ. ಭೂಮಿಯನ್ನು ನಂಬಿ ಜೀವನ ಮಾಡುವಂಥವರ ವಿಚಾರದಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಸೈನಿಕರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಡಿಫೆನ್ಸಲ್ಲಿ ಕೆಲಸ ಮಾಡುವಂಥವ್ರು, ಪತ್ತೆದಾರಿ ವಿಚಾರದಲ್ಲಿ ಕೂಡ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ರಾಶಿಯಿಂದ ತುಂಬ ವಿಶೇಷವಾಗಿ ಷಷ್ಠ್ಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಬುಧ ಗ್ರಹದ ಗೋಚಾರ ಕೂಡ ಲಾಭ ಸ್ಥಾನದಲ್ಲಿ ಆಗ್ತಾ ಇರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಈ ರೀತಿ ಒಂದು ವಿಶೇಷವಾಗಿ ನೋಡೋದಾದರೆ ಎಲ್ಲ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ. ಅದರಲ್ಲಿ ಏನಂತಂದರೆ ಬುಧನ ಗೋಚಾರ ಷೇರು ಮಾರ್ಕೆಟು, ಕಮಿಷನ್ ಬಿಸ್ನೆಸ್ಸು ತುಂಬ ಒಳ್ಳೆಯದಾಗುವಂಥದ್ದು ಒಂದು ಅನುಕೂಲತೆಗಳು ಹೆಚ್ಚಾಗಿ ನವಗ್ರಹಗಳ ಗೋಚಾರ ಮಕರ ರಾಶಿಯವರಿಗೆ ಒಂದು ಪ್ರಭಾವ ಇರುವಂಥದ್ದು. ಗುರುಜಿ, ರಾಷ್ಟ್ರಾಧಿಪತಿಯ ಗೋಚಾರದಿಂದ ಎಷ್ಟರ ಮಟ್ಟಿಗೆ ಫಲಾಫಲಗಳು ಸಿದ್ಧಿಸ್ತಾ ಇದೆ ನವೆಂಬರ್ ಮಂತ್ನಲ್ಲಿ ಮಕರ ರಾಶಿಯವರಿಗೆ? ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಅದೆಲ್ಲ ಆಗುತ್ತಾ? ನೋಡಿ, ಖಂಡಿತ ರಾಷ್ಟ್ರಾಧಿಪತಿಯ ಗೋಚಾರ ಅಂತ ತಾವು ಕೇಳಿದ್ರಿ. ರಾಷ್ಟ್ರಾಧಿಪತಿಯ ಗೋಚಾರ ತೃತೀಯ ಭಾವದಲ್ಲಿ ಆಗ್ತಿರುವಂಥದ್ದು. ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಇರುವಂಥ ಸ್ಥಾನ 3ನೇ ಸ್ಥಾನ ಅಂತ ಹೇಳ್ತೀವಿ. 3ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಇರುವಂಥದ್ದು. ರಾಷ್ಟ್ರಾಧಿಪತಿ ಶನೇಶ್ವರ ಗ್ರಹ, ತುಂಬ ವಿಶೇಷವಾದಂಥ ಯೋಗ ಅಂತ ಹೇಳ್ತೀವಿ. ಆದರೆ ವಕ್ರಗತನಾಗಿರುವುದರಿಂದ ಸ್ವಲ್ಪ ನಿಧಾನ, ಪ್ರತಿಯೊಂದು ವಿಚಾರದಲ್ಲಿ ರಾಷ್ಟ್ರಾಧಿಪತಿ ವಕ್ರ ಆಗಿರುವುದರಿಂದ ನಿಧಾನ ಕೆಲಸ ಕಾರ್ಯಗಳು ಆಗ್ತಾ ಇರುತ್ತೆ. ಆದರೆ ಪ್ರಯತ್ನ ಪಟ್ಟರೆ ಖಂಡಿತ ಸಿದ್ಧಿ ಆಗುತ್ತೆ. ಇನ್ನು ಉಳಿದಂತೆ ವಿಚಾರದಲ್ಲಿ ಈ ಒಂದು ಮಾಸದಲ್ಲಿ, ಒಂದು ನವೆಂಬರ್ ಮಾಸದಲ್ಲಿ, ಅದರಲ್ಲಿ ಮಕರ ರಾಶಿಯವರಿಗೆ ಬುಧನ ಸ್ಥಿತಿಗತಿಗಳು 23ನೇ ತಾರೀಕು ನಂತರ ತುಂಬ ಚೆನ್ನಾಗಿ ಆಗೋದ್ರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ, ಹೆಚ್ಚು ಲಾಭ, ವಿಶೇಷವಾಗಿ ಶೇರ್ ಮಾರ್ಕೆಟು, ಟ್ರೇಡಿಂಗ್ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ಒಂದು ಮಕರ ರಾಶಿಯವರಿಗೆ ಸ್ವಲ್ಪ ವಿಚಾರದಲ್ಲಿ ಅಂದರೆ ಗುರುಬಲ ಬರೋದು 1 ತಿಂಗಳ ಕಾಲ ಅನುಸಾರವಾಗುತ್ತೆ. ಗುರುಬಲ ಮತ್ತು ಕುಗ್ಗು ಬಿಡುತ್ತೆ, ಮುಂದೆ ಅತಿಚಾರಿ ಗುರು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಂದರೆ ಈ ಒಂದು ಮೇ 2026 ನಂತರ ಗುರುವಿನ ಫಲ ಸಿಗುವಂಥದ್ದು, ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಆದರೆ ಇವ್ರಿಗೆ ಒಳ್ಳೇದೇನು ಅಂತಂದರೆ ಒಂದು ಮಕರ ರಾಶಿಯವರಿಗೆ ದಶಮಾಧಿಪತಿ ದಶಮ ಸ್ಥಾನಕ್ಕೆ ಬರುವಂಥದ್ದು, ಅದು ಯೋಗಕಾರಕನಾದ ಶುಕ್ರ ಅದ್ಭುತವಾದ ಯೋಗ ನೀಡ್ತಿದೆ ನವೆಂಬರ್ ತಿಂಗಳಲ್ಲಿ ಅಂತ ಹೇಳ್ತೀವಿ. ಸೊ ಈ ಶುಭ ಯೋಗದಿಂದ ಧನುರಾಶಿಯ ನಂತರ ಏನು ಮಕರ ರಾಶಿ ಏನು ನಾವು ತಗೊಂತೀವಿ, ಧನುರಾಶಿಯವರಿಗೂ ಶುಕ್ರ ಒಳ್ಳೇದು ಕೊಟ್ಟರೆ, ಮಕರ ರಾಶಿಯವರಿಗೆ ದಶಮಾಧಿಪತಿಯಲ್ಲಿ ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲಗಳನ್ನು ಕೊಟ್ಟರೆ, ದಶಮಾಧಿಪತಿಯಾಗಿ ಒಳ್ಳೆಯದು ಅಂತಂದರೆ ಯಾರ್ಯಾರು ಸ್ತ್ರೀಯರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಅತ್ಯಂತ ಬಲಿಷ್ಠವಾಗಿರುತ್ತೆ. ಮತ್ತು ಸ್ತ್ರೀಯರಿಂದ ಪುರುಷರಿಗೆ ತುಂಬ ಒಳ್ಳೆ ಧನ ಸಂಪಾದನೆ, ಅದು ಧನ ಸ್ಥಾನದಲ್ಲಿ ಮತ್ತು ದಶಮ ಸ್ಥಾನದಲ್ಲಿ ಇರುವಂಥದ್ದು. ಅದರ ಜೊತೆಯಲ್ಲಿ ಶುಕ್ರನಿಂದ ಅದೃಷ್ಟ, ಐಶ್ವರ್ಯ, ಉತ್ತಮ ಸಂಪಾದನೆ ಪ್ರಾಪ್ತಿಯಾಗುತ್ತೆ. ಮತ್ತು ಸಂಗೀತ, ಸಾಹಿತ್ಯ, ಕಲೆ ಇತ್ಯಾದಿಗಳಲ್ಲಿ ಒಳ್ಳೆ ಅಭಿರುಚಿ ಇರುವಂಥದ್ದು, ಸಂಗೀತವನ್ನು ನಂಬಿ ಬದುಕೋರು, ಅಂದರೆ ಈ ಸಿನಿಮಾ ಆರ್ಟಿಸ್ಟ್ ಆಗಿರ್ಬೋದು, ಒಂದು ಕಲೆ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ. ಅಂದರೆ ಒಟ್ಟಾರೆ ಸಂಪಾದನೆ ಚೆನ್ನಾಗಾಗುತ್ತೆ. ಈ ರೀತಿ ಎಲ್ಲ ಗ್ರಹಗಳ ವಿಚಾರದಲ್ಲಿ ಇಲ್ಲಿ ಮಂಗಳನಿಂದನೂ ಕೂಡ ಮಕರ ರಾಶಿಯವರಿಗೆ ಲಾಭ ಬರುವಂಥದ್ದು, ಶುಕ್ರನು ಕೂಡ ಒಳ್ಳೆಯದಾಗುವಂಥದ್ದು. ಎಲ್ಲದಕ್ಕೂ ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಒಂದು ಗೋಚಾರದ ಜೊತೆಯಲ್ಲಿ ಗುರುಬಲ ಉತ್ಪತ್ತಿ ಆಗ್ತಿರುವಂಥದ್ದು ಮಕರ ರಾಶಿಯವರಿಗೆ ಪ್ರಬಲವಾಗಿ. ಯಾವುದೇ ಇದ್ರೂ ಕೂಡ ಸಕಲ ಹರಹರಾದಿ ಕಾಯದಿದ್ದರೂ ಗುರು ಕಾಯುವನೆಯ ಒಂದು ಫಲ ಇವರಿಗೆ ಈ ಒಂದು ಮಾಸದಲ್ಲಿ, ಈ ತಿಂಗಳಿನಲ್ಲಿ, ನವೆಂಬರ್ ತಿಂಗಳಲ್ಲಿ ಒಳ್ಳೆಯ ಫಲಗಳು ಸಿಗ್ತಾ ಇದೆ. ಅದನ್ನು ಇವರು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸುವಂಥ ಒಳ್ಳೆ ಸುಯೋಗ ಇವರಿಗೆ ಪ್ರಾಪ್ತಿಯಾಗ್ತಾ ಇದೆ. ಗುರುಜಿ, ಮಕರ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರವಾಗಿ ಫಲಾಫಲಗಳು ಎಷ್ಟರ ಮಟ್ಟಿಗೆ ಇದೆ? ಪರಿಹಾರ ಭಾಗವಾಗಿ ಏನಾದರೂ ಮಾಡ್ಕೊಳ್ಬೇಕಾ ಬೇಡವಾ, ಹೇಗೆ? ನೋಡಿ, ತುಂಬ ವಿಶೇಷ ಒಂದು ಏನು ಅಂತಂದರೆ 3 ಪ್ರಮುಖ ನಕ್ಷತ್ರಗಳು, ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ಧನಿಷ್ಠ ಆಗಿರ್ಬೋದು, ಈ 3 ಪ್ರಮುಖ ನಕ್ಷತ್ರಗಳು ಮಕರ ರಾಶಿಯಲ್ಲಿ ಬರುವಂಥದ್ದು. ಅದರಲ್ಲಿ ಉತ್ತರಾಷಾಢ ನಕ್ಷತ್ರದವರಿಗೆ ಯಾವುದೇ ರೀತಿ ಒಂದು ಮಿಸ್ಕಮ್ಯುನಿಕೇಷನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಕಿರಿಕಿರಿಗಳನ್ನ ಕೊಡುತ್ತೆ. ಆದರೆ ಶ್ರವಣ ನಕ್ಷತ್ರದವರು ವಿಶೇಷವಾಗಿ ರಿಲೇಷನ್ಶಿಪ್ಸು, ಅಂದರೆ ಸಂಬಂಧಗಳಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಎಲ್ಲ ಆಗುತ್ತೆ. ಅಂದರೆ ಯಾವುದಾದ್ರೂ ಕಿರಿಕಿರಿಗಳಿದ್ರೆ ಇದಿದ್ರೆ ದೂರ ಆಗುವಂಥದ್ದು. ಧನಿಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಯಾವುದೇ ರೀತಿ ಅಡಚಣೆ, ಅಂದರೆ ವಿಶೇಷವಾಗಿ ಕೆಲಸದಲ್ಲಿ ಅಡಚಣೆ, ಕಣ್ದೃಷ್ಟಿ, ಯಾರಾದರೂ ಒಂದು ಹೊಟ್ಟೆ ಕಿಚ್ಚು ಕೂಡ ದೂರವಾಗಿ ಧನಿಷ್ಠ ನಕ್ಷತ್ರದವರಿಗೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಸ್ವಲ್ಪ ಪರಿಹಾರ ಭಾಗವಾಗಿ, ತಾವು ನಕ್ಷತ್ರ ಅಲ್ದಿರೋ ಪರಿಹಾರ ಭಾಗ ತಾವೇನು ಕೇಳಿದ್ರಿ, ಪರಿಹಾರ ಭಾಗವಾಗಿ ನೋಡೋದಾದರೆ ಸೂರ್ಯನ ಒಂದು ಆರಾಧನೆ ತುಂಬ ಒಳ್ಳೆಯದಾಗುತ್ತೆ. ಸೂರ್ಯ ಮಂತ್ರವನ್ನು ದಿನಾಲೂ ಹೇಳುವಂಥದ್ದು, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೊತ್ತು ಹೋಗುವಂಥದ್ದು, ಮತ್ತು ಅಲ್ಲಿ ಒಂದು ಹೋಮ ಹವನ ಅರ್ಚನೆ ಏನಾಗುತ್ತೋ ಅವರು ಸಾಧ್ಯವಾದಷ್ಟು ಮಾಡಿಸುವಂಥದ್ದು, ಇದು ಒಳ್ಳೆಯದಂತ ಹೇಳ್ತೀವಿ. ಆದಷ್ಟು ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಹಾರ ಕೊಡುವಂಥದ್ದು ಒಳ್ಳೆಯದಂತ ಹೇಳ್ತೀವಿ, ಇದು ಕೂಡ ಒಳ್ಳೆಯದಾಗುತ್ತೆ. ಆದಷ್ಟು ಮನೆ ದೇವರು ಅಥವಾ ಕುಲದೇವರ ಒಂದು ಆರಾಧನೆ ಈ ಒಂದು ಮಾಸದಲ್ಲಿ ಒಳ್ಳೆಯದಾಗುವಂಥದ್ದು ಇರುತ್ತೆ.
ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಹಲವಾರು ಮಾಹಿತಿಗಳನ್ನು ತಿಳಿಸೋರ ಜೊತೆಗೆ ಮಕರ ರಾಶಿಯವರಿಗೆ ಒಂದು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಅವರಿಗೆ ಒಂದು ವಿಶೇಷ ಸೂಚನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.